ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಉದ್ಯೋಗದ ಹುಡುಕಾಟದಲ್ಲಿರುವವರಿಗಾಗಿ ಈ ಪರಿಹಾರ. ವೆಯ್ಟ್ ಹಾಗಲ್ಲ. ಅಂದರೆ ಉದ್ಯೋಗ ಯಾವ ರೀತಿ ಇರಬೇಕು ಅಂದರೆ, ನನಗೆ ಇಷ್ಟವಾಗಬೇಕು, ನಾನು ಅಂದ್ಕೊಂಡಿರೋ ಉದ್ಯೋಗದ ಹುಡುಕಾಟದಲ್ಲಿರೋರು, ತನಗೆ ಇಂಥದ್ದೇ ಉದ್ಯೋಗ ಬೇಕು ಅನ್ನೋರಿಗಾಗಿ ಈ ಪರಿಹಾರ. ಉದ್ಯೋಗ ಸಿಗ್ತೈತೆ ಬಾಸ್, ಓಕೆ, ನೋ ಪ್ರಾಬ್ಲಮ್, ನನಗೆ ಕೆಲಸದ ಬಗ್ಗೆ ಪ್ರಾಬ್ಲಮ್ ಇಲ್ಲ, ಇದಿಲ್ಲ ಅಂದರೆ ಇನ್ನೊಂದು ಕೆಲಸ ಆರಾಮಾಗಿ ಮಾಡ್ತಾ ಇದ್ದೀನಿ, ನಡೀತೈತೆ, ಇಲ್ಲ ಅಂತಲ್ಲ. ಬಟ್ ನನಗೆ ಇಂಥದ್ದೇ ಒಂದು ಉದ್ಯೋಗ ಸಿಗಬೇಕು ಅಂತಿದೆ, ಇದೇ ಥರ ಪ್ಯಾಕೇಜ್ ಇರಬೇಕು, ಇಂಥದ್ದೇ ಜಾಗದಲ್ಲಿ ಸಿಗಬೇಕು, ಇಂಥ ಕ್ಷೇತ್ರದಲ್ಲಿ ಸಿಗಬೇಕು, ಇಂಥ ಊರಲ್ಲಿ ಸಿಗಬೇಕು, ಅಥವಾ ಇಂಥ ಕಂಪನಿನಲ್ಲಿ ಸಿಗಬೇಕು, ಅಥವಾ ಇಂಥದ್ದೇ ಹುದ್ದೆ ಇರಬೇಕು, ಅದರಲ್ಲಿ ಅಧಿಕಾರ ಇರಬೇಕು. ಅಧಿಕಾರ ಚಲಾಯಿಸುವಂಥ ಕೆಲಸವನ್ನು ಕೆಲವರು ಹುಡುಕ್ತಾ ಇರ್ತಾರೆ. ನನಗೆ ಅಧಿಕಾರ ಬೇಕು ಸರ್, ಅಧಿಕಾರ ನನ್ನ ಕೈನಲ್ಲಿರಬೇಕು, ಅಂಥ ಹುದ್ದೆನೇ ನಾನು ಹುಡುಕ್ತಾ ಇದ್ದೀನಿ, ಅದು ಸಿಗಬೇಕು, ಅದಕ್ಕೊಂದು ಪರಿಹಾರ ಕೊಡಿ ನೋಡೋಣ ಅನ್ನುವಂಥವ್ರು ಯಾರಾದರೂ ಇದ್ದರೆ ಅವರಿಗಾಗಿ ಈ ಪರಿಹಾರವನ್ನು ತಾವು ಮಾಡಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ತಮ್ಮ ಜನ್ಮವಾರ ಯಾವುದು ಅಂತ ನೋಡಿ. ತಮ್ಮ ಜನ್ಮವಾರ, ತಾವು ಹುಟ್ಟಿರುವಂಥ ವಾರ ಯಾವುದು ಅಂತ ನೋಡಿ. ಆ ವಾರದಂದು ಫಸ್ಟ್ ವಾರ, ಇವಾಗ ಸಪೋಸ್ ತಿಳ್ಕೊಳ್ಳಿ ನಾವು ಭಾನುವಾರ ಹುಟ್ಟಿದ್ದೀವಿ ಅಂತ ತಗೊಳ್ಳೋಣ. ಫಸ್ಟ್ ವಾರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕನಿಷ್ಠ ಪಕ್ಷ 100 ಗ್ರಾಮು, ಅದಕ್ಕಿಂತ ಹೆಚ್ಚಾದರೂ ಪರವಾಗಿಲ್ಲ, ಗೋಧಿಯನ್ನು ದಾನ ಮಾಡಬೇಕು. ಗೋಧಿ ಕಾಳು, ಗೋಧಿಯನ್ನು ದಾನ ಮಾಡಬೇಕು. ನೆಕ್ಸ್ಟ್ ಭಾನುವಾರ ತೊಗರಿ ಬೇಳೆಯನ್ನು ದಾನ ಮಾಡಬೇಕು. ಅದಕ್ಕೆ ನೆಕ್ಸ್ಟ್ ಭಾನುವಾರ ಕಡಲೆಕಾಳನ್ನು ದಾನ ಮಾಡಬೇಕು. ಅದಕ್ಕೆ ನೆಕ್ಸ್ಟ್ ಭಾನುವಾರ ಮತ್ತೆ ಗೋಧಿಯನ್ನು ದಾನ ಮಾಡಬೇಕು. ಅರ್ಥ ಆಯ್ತಲ್ವಾ? ಈ ರೀತಿ ನೀವು ಮಾಡ್ಕೊಂಡು ಹೋಗಬೇಕು. ಮೊದಲು ನೀವು ಜನಿಸಿದ ವಾರ ಯಾವುದು ಅಂತ ನೋಡಿ. ನನಗೆ ಇಷ್ಟವಾಗಿರುವಂಥ ಉದ್ಯೋಗ ಅಥವಾ ಅಧಿಕಾರ ಚಲಾಯಿಸುವಂಥ ಉದ್ಯೋಗ ಬೇಕು, ಇಂಥವರಿಗಾಗಿ ಈ ಪರಿಹಾರ. ಉದ್ಯೋಗಕ್ಕಾಗಿ ಪರಿಹಾರ ನಾನು ಭಾಳಷ್ಟು ಕೊಟ್ಟಿದ್ದೀನಿ, ಅದನ್ನು ಮಾಡ್ಕೊಳ್ಳಿ. ಇಂಥದ್ದೇ ಉದ್ಯೋಗ ಬೇಕು, ನಾನು ಆಲ್ರೆಡಿ ಸಿಗ್ತಾಯಿತ್ತೆ, ಬಟ್ ನನಗೆ ಆ ಥರ ಆ ಜಾಬು ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನನಗೆ ಅದೇ ಜಾಬ್ ಬೇಕು ಗುರು ಅನ್ನೋಂಥವ್ರಿಗಾಗಿ ಈ ಪರಿಹಾರ. ಸಪೋಸ್ ತಿಳ್ಕೊಳ್ಳಿ ನೀವು ಮಂಗಳವಾರ ಹುಟ್ಟಿದ್ದೀರಾ, ಅಥವಾ ನೀವು ಶುಕ್ರವಾರ ಹುಟ್ಟಿದ್ದೀರಾ, ಅಥವಾ ಶನಿವಾರ ಹುಟ್ಟಿದ್ದೀರಾ. ಫಸ್ಟ್ ವಾರ ನೀವೇನು ಮಾಡಬೇಕಂದ್ರೆ ಗೋಧಿ ಕಾಳನ್ನೇ ದಾನ ಮಾಡಬೇಕು. ಶನಿವಾರ ಗೋಧಿ ಕಾಳು ಕೊಡಬೇಕಂದ್ರೆ ಹೌದು, ಆಯ್ತಾಯ್ತಾ, ಶನಿವಾರ ಶನಿಗೆ ಸಂಬಂಧಪಟ್ಟಿದ್ದ ದಾನ, ಅದೆಲ್ಲ ತಲೆನಲ್ಲಿ ಇಟ್ಕೋಬೇಡಿ, ಅದು ಬೇರೆ ಇದು ಬೇರೆ. ಅರ್ಥ ಆಯ್ತಲ್ವಾ? ಗೋಧಿ ಕಾಳನ್ನು ಮೊದಲನೇ ವಾರ, 2ನೇ ವಾರ ತೊಗರಿ ಬೇಳೆ, 3ನೇ ವಾರ ಕಡಲೆಕಾಳು, 4ನೇ ವಾರ ಗೋಧಿ ಕಾಳು, ಮತ್ತೆ ಹಂಗೆ ರಿಪೀಟ್. ಎಲ್ಲಿವರೆಗೂ ಸರ್? ನಿಮ್ಮ ಕೆಲಸ ಸಿಗೋ ತನಕ. 3 ಸಲ ಮಾಡಿದ್ರೊಳಗೆ ಕೆಲಸ ಸಿಕ್ತು, ಬಿಟ್ಬಿಡಿ, ಪರಿಹಾರ ಮಾಡಬೇಡಿ, ಸಾಕು. ಇಲ್ಲ ಸರ್ ಇನ್ನೂ ಬೇಕು, ಮಾಡಿ, ಪರಿಹಾರವನ್ನು ಕಂಟಿನ್ಯೂ ಮಾಡಿ. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಡೇಟ್ ಆಫ್ ಬರ್ತ್ ಎಲ್ಲ ಸರಿಯಾಗಿ ಗೊತ್ತಿಲ್ಲ ಸರ್, ಆದರೆ ನಾವು ಅದೇ ಆಸೆನಲ್ಲಿ ಇದ್ದೀವಿ, ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ, ನಾವು ಯಾವಾಗ ಪರಿಹಾರ ಮಾಡಿದ್ರೆ, ಯಾವ ವಾರ ಅಂತಲೇ ಗೊತ್ತಿಲ್ವಲ್ಲ, ಡೇಟ್ ಆಫ್ ಬರ್ತೆ ಸರಿಯಾಗಿ ಗೊತ್ತಿಲ್ಲ, ಯಾವ ವಾರ ಅಂತ ಹೇಳಿ ನಾನು. ಸೊ ಇಂಥವ್ರಿಗಾಗಿ ಏನು ಮಾಡೋಣ ಅಂತ ಹೇಳಿದ್ರೆ, ನೀವು ಏನು ಮಾಡಿ ಅಂತ ಹೇಳಿದ್ರೆ, ಯಾವ ವಾರ ಅಂತ ಗೊತ್ತಿಲ್ಲದಿದ್ದವರು ಭಾನುವಾರ ಗೋಧಿನ ದಾನ ಮಾಡಿ, ಮಂಗಳವಾರ ತೊಗರಿ ಬೇಳೆನ ದಾನ ಮಾಡಿ, ಗುರುವಾರ ಕಡಲೆಕಾಳನ್ನು ದಾನ ಮಾಡಿ, ಸಾಕು. ಇದೇ ಥರ ಪ್ರತಿ ವಾರವನ್ನು ನೀವು ಮಾಡ್ಕೊಂಡು ಹೋಗಿ, ಯಾರಿಗೆ ವಾರ ಗೊತ್ತಿಲ್ವೋ ಅವರು. ಮತ್ತು ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ವಾರದ ವಿಚಾರದಲ್ಲಿ, ಜನ್ಮವಾರದ ವಿಚಾರದಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸೂರ್ಯ ಉದಯದಿಂದ ಮತ್ತೆ ಮಾರನೇ ದಿನ ಸೂರ್ಯ ಉದಯ ಒಂದು ದಿನ ನಮ್ಮದು. ಅರ್ಥ ಆಯ್ತಲ್ವಾ? ಸೊ ನೀವು ನೈಟ್ 12 ಗಂಟೆಗೆ ಹುಟ್ಟಿದ್ದೀರಾ, 1 ಗಂಟೆಗೆ ಹುಟ್ಟಿದ್ದೀರಾ ಅಂದ್ರೂ ಕೂಡ ವಾರ ಬದಲಾಗಲ್ಲ. ಸೂರ್ಯೋದಯ ಆದಾಗ ಮಾತ್ರನೇ ವಾರ ಬದಲಾಗುತ್ತೆ. ಅದನ್ನು ಕ್ಲೀನಾಗಿ ನೋಡಿಕೊಂಡು ಆ ವಾರದಂದು ಪ್ರಯೋಗ ಇತ್ಯಾದಿಗಳನ್ನ ಮಾಡಿ, ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥ ಅಥವಾ ಅಧಿಕಾರ ಚಲಾಯಿಸುವಂಥ ಉದ್ಯೋಗ ನಿಮ್ಮದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.